baby now. I wanna kill. ಹಲೋ ಐತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮತ್ತೆ ಯೂಟ್ಯೂಬ್ನ ರೀಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ ಕೂಡ. ಇಷ್ಟು ದಿನದಿಂದ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಯೂಟ್ಯೂಬ್ ಮಾಡ್ತಿರ್ಲಿಲ್ಲ. ಸೊ ಇವಾಗ ಮತ್ತೆ ನಾನು ರೆಗ್ಯುಲರಾಗಿ ಯೂಟ್ಯೂಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ನನಗೆ ಸಿಗೋ ಟೈಮಲ್ಲಿ ನಾನು ಯೂಟ್ಯೂಬ್ ಮಾಡಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ, ಇವಾಗಲೂ ಕೂಡ ನಂಗೆ ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಇಷ್ಟು ಬೇಗ ರೆಡಿ ಆಗ್ತಾಯಿದ್ದೀನಿ. ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀವಿ. ಸೊ ಚಿನ್ನಿ ಮನೆಗೆ ಹೋಗ್ತಾಯಿದ್ದೀವಿ. ಇವತ್ತು ಏಕಾದಶಿ ಇರೋದ್ರಿಂದ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಸೊ ನಾನು ಅಲ್ಲಿ ಹೋಗಿ ಅಲ್ಲಿಂದ ಡ್ಯೂಟಿಗೆ ಹೋಗ್ತೀನಿ. ಸೊ ಅದಕ್ಕೆ ನಾನು ರೆಡಿ ಆಗ್ತೀನಿ. ಎಲ್ಲ ಸ್ನಾನ ಮಾಡಿದ್ದಾರೆ, ನಾನು ಸ್ವಲ್ಪ ಇವಾಗ ರೆಡಿ ಆಗ್ತಾಯಿದ್ದೀನಿ. ನನ್ನ ಔಟ್ಫಿಟ್ ಬಂದುಬಿಟ್ಟು ಈ ಥರ ಹಾಕಿದ್ದೀನಿ. ಸೊ ಗೈ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಹೋಗ್ತೀನಿ. ಇದ್ರ ಮೇಲೆ ಒಂದು ಜರ್ಸಿ ಹಾಕ್ಕೊಂಡು ಹೋಗ್ತೀನಿ. ಆಚೆ ತುಂಬ ವೆದರ್ ಕೋಲ್ಡ್ ಇದೆ, ನಾನು ನೋಡಿದೆ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಜರ್ಸಿ ಹಾಕ್ಕೊಂಡು ಹೋಗಬೇಕು. ನನ್ನ ಹಸ್ಬೆಂಡ್ ಮಾವಿನ ಎಲೆ ತಗೋಬರೋಕ್ಕೆ ಹೋಗಿದ್ದಾರೆ. ಧನು ಕೂಡ ಸ್ನಾನ ಮಾಡ್ತಾಯಿದ್ದಾನೆ. ಅವರಿಬ್ಬರು ಬಂದಮೇಲೆ ಹೋಗೋದು. ಟೈಮ್ ಆಗಿಬಿಡ್ತೈತೆ ಆಲ್ರೆಡಿ. ಅಲ್ಲಿಂದ ಫೋನ್ ಮಾಡೋರಿಗೆ ಬೈತಾ ಇದ್ದಾರೆ, ಇನ್ನೂ ಲೇಟ್ ಆಯಿತು ಬಂದಿಲ್ಲ ಅಂತ. ಸೊ ಮೈ ಔಟ್ಫಿಟ್. ಇಲ್ಲಿ ಕೂಡ ಏನೂ ಕೆಲಸ ಇಲ್ಲ. ಮಾರ್ನಿಂಗ್ ಏನು ನಾಷ್ಟ ಕೂಡ ಮಾಡಿಲ್ಲ. ಸೊ ಅಲ್ಲೇ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾಷ್ಟ ಮಾಡೋಣ ಅಂತ. ಅಲ್ಲಿ ಇವತ್ತು ಬಹುಶಃ ಎಲ್ಲರೂ ಉಪವಾಸ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಉಪವಾಸ ಇರೋಣ ಅಂದ್ಕೊಂಡೆ. ಸ್ಟಿಲ್ ನಾನು ಕುತ್ಕೊಂಡೇ ಇರ್ತೀನಿ ಡ್ಯೂಟಿಲಿ, ಆಗಲ್ಲ ನನ್ನ ಕೈಲಿ ಅಂದ್ಕೊಂಡೆ. ಸೊ ಅದಕ್ಕೆ ಉಪವಾಸ ಇಲ್ಲ ಗೈಸ್. ನಾನು ಇನ್ನೊಂದು ಏಕಾದಶಿ, ವೈಕುಂಠ ಏಕಾದಶಿಗೆ ಉಪವಾಸ ಇರ್ತೀನಿ. ಈ ಏಕಾದಶಿಗೆ ನಾನು ಉಪವಾಸ ಇರೋಲ್ಲ. ಸೊ ಆ ಏಕಾದಶಿಗೆ ಮಾತ್ರ ನಾನು ಉಪವಾಸ ಇರ್ತೀನಿ. ಇನ್ನೇನು ಇವಾಗ ನಾನು ರೆಡಿ ಆಗಿದ್ದೀನಿ. ಇವಾಗ ಬಂದು ರೆಡಿ ಆಗಿಲ್ಲ ಅಂತ ಬೈತಾಯಿದ್ರು. ಇವಾಗ ನಾನು ರೆಡಿ ಆಗಿದ್ದೀನಿ. ಅವ್ರು ಬಂದಮೇಲೆ ಹೊರಡೋದು. ಇದ್ರ ಮೇಲೆ ಒಂದು ಜರ್ಸಿ ಹಾಕ್ಕೊಂಡು ಹೊರಡೋದು. ನನ್ನ ಹಸ್ಬೆಂಡ್ ಬರೋದು ಇನ್ನೊಂದು ಸ್ವಲ್ಪ ಲೇಟ್ ಅಂದರು. ಸೊ ಅಷ್ಟರಲ್ಲಿ ನಾನು ದೀಪ ಹಚ್ಬಿಡೋಣ ಅಂತ ಹೇಳ್ಬಿಟ್ಟು ದೇವರಿಗೆ ಹೂವು ಎಲ್ಲ ಹಾಕಿ ದೀಪ ಹಚ್ತಾಯಿದ್ದೆ. ಬೆಳಗ್ಗೆನೇ ನೆಲ ಒರೆಸ್ಕೊಂಡಿದ್ದೆ. ಇವಾಗ ಹೋಗೋ ಟೈಮಲ್ಲಿ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ದೀಪ ಹಚ್ತಾ ಇದ್ದೀನಿ. ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಅವರು ಕೂಡ ಬರ್ತಾರೆ. ನಾನು ಧನು ಮತ್ತು ನನ್ನ ಹಸ್ಬೆಂಡ್ 3 ಜನನೂ ಹೋಗ್ತೀವಿ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ. ಮನೆ ಬೀಗ ಹಾಕ್ತಾ ಇದ್ದಾರೆ. ನಮ್ಮ ಸಿಂಬಾ ನೋಡಿ ಗೈಸ್. ಬೈಲಿ ಸಿಂಬಾ. ನಾವು ಹೋಗ್ತಿದ್ದೀವಿ ಅಂತ ಅವ್ನು ಬೇಜಾರು ಮಾಡ್ಕೊತಿದ್ದಾನೆ ಗೈಸ್. ಸಿಂಬಾ ಬಂದಮೇಲೆ ರುಬ್ಬಿ ಮನೆ ಗೈಸ್ ಹೋಗ್ತಿರೋದು ಪೂಜೆಗೆ. ಇದ್ದನು ಯಾವುದೋ ಮದುವೆಗೆ ಹೋಗಿರೋ ಥರ ರೆಡಿ ಆಗಿದ್ದಾನೆ ಗೈಸ್. ನಾನು ನಮ್ಮ ಹಸ್ಬೆಂಡು ನಮ್ಮ ಸ್ಕೂಟಿಯಲ್ಲಿ ಹೊರಡ್ತೀವಿ. ಅದನ್ನು ಅವ್ನು ಬೈಕಲ್ಲಿ ಬಂದ, ಯಾಕಂದರೆ ನಾವು ಅಲ್ಲಿಂದ ಡ್ಯೂಟಿಗೆ ಹೋಗಬೇಕಿತ್ತು. ಅಲ್ಲಿಂದ ಬಂದ ತಕ್ಷಣ ಆಲ್ರೆಡಿ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ನಾನು ಬಂದು ಪೂಜೆಗೆ ಜಾಯ್ನ್ ಆದೆ. ಚಿನ್ನಿ ಪೂಜೆ ಮಾಡ್ತಾಯಿದ್ಲು. ಅಮ್ಮ ಇವತ್ತೇನೋ ಪೂಜೆ ಮಾಡ್ತಾಯಿದ್ಲು. ಅಮ್ಮ ನೈಟ್ ಪೂಜೆ, ಸಂಜೆ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಅಮ್ಮ ಏನೂ ಪೂಜೆ ಮಾಡ್ತಿರ್ಲಿಲ್ಲ. ನಾನು, ಚಿನ್ನಿ, ಹನುಮಂತಣ್ಣ ನಾವೇ 4 ಜನ. ನನ್ನ ಹಸ್ಬೆಂಡ್ ಆ ಕಡೆ ಸಿಹಿನ ಆಟ ಆಡಿಸ್ತಾಯಿದ್ರು. ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನಮಗೆ 2:15 ಶಿಫ್ಟ್.
ಟೆಂಪಲ್. ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೈಸ್. This is my. ಇದೊಂದು ತಗೊಂಡಿದ್ದಾಳೆ ಗೈಸ್ ನನಗೆ. ನಾನೊಂದು ತಗೋಬೇಕು ನನ್ನ ಟೈಕ್. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಗೈಸ್ ಧನುಗೆ ಮತ್ತು ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಹಾಕ್ಕೊಟ್ಟೆ. ದೇವಸ್ಥಾನದಲ್ಲೇ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಗೈಸ್. ನಮ್ಮಮ್ಮ ಊಟ ಏನೂ ಮಾಡಿಲ್ಲ, ಅಡುಗೆನೂ ಏನೂ ಮಾಡಿಲ್ಲ, ಉಪವಾಸ ಅಂತ. ಡ್ಯೂಟಿಗೆ ಹೋಗ್ಬೇಕು ಗೈಸ್. 1 ಗಂಟೆ ಆಯಿತು, 2:30 ಶಿಫ್ಟ್ ಇರೋದು. ಇಲ್ಲಿಂದ ಹೋಗೋಕೆ ಒಂದು 1/2 ಅವರ್ ಮುಕ್ಕಾಲು ಅವರ್ ಬೇಕಾಗುತ್ತೆ. ಅಲ್ಲಿ ಹೋಗಿ ಫೋಟೋ ಹಾಕೋಕ್ಕೆ ಸರಿ ಆಗುತ್ತೆ. ಇವಾಗ ನಾನು ಅದನ್ನು ಹೊರಡ್ತೀವಿ ಗೈಸ್. ನಾನು ಅದನ್ನು ಹೋಗ್ತಾ ಇದ್ದೀವಿ. ಈ ಕಡೆಯಿಂದ ಆದರೆ ಒಂದು ಅದೇ 30-40 ಮಿನಿಟ್ಸ್ ಆಗುತ್ತೆ. ನಿಧಾನಕ್ಕೆ ಹೋಗ್ತೀವಿ. ಈ ರೋಡಲ್ಲಿ ಪೊಲೀಸ್ ಹಿಡಿತಾರೆ ಗೈಸ್. ಇವತ್ತು ನಾನು ಮೈಕು ತಗೊಬಂದಿಲ್ಲ, ದುಡ್ಡು ತಗೊಬಂದಿಲ್ಲ, ಏನು ತಗೊಬಂದಿಲ್ಲ. ಹೆಲ್ಮೆಟ್ ಒಂದೇ ಇರೋದು, ಹಾಕಿಲ್ಲ. ಡ್ಯೂಟಿಲಿ ನಮಗೆ ಫೋನ್ ಅಲೋ ಇಲ್ಲ ಗೈಸ್, ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿ ಯಾವತ್ತೂ ವಿಡಿಯೋ ಮಾಡೋಕ್ಕೂ ಆಗಲ್ಲ ಕೂಡ. ಅದು ನಾವು ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 11:30 ಆಗಿತ್ತು. ಅಮ್ಮ ಅಷ್ಟೋ ತನಕ ಎದ್ದು ನಮಗೆ ಊಟಕ್ಕೆ ಹಾಕ್ತಾಯಿದ್ರು. ಡ್ಯೂಟಿ ಮುಗಿಸ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಇನ್ನೂ 2 ಮತ್ತೆ ಕೆಟ್ಟಗಳು ಮಲಗಿಲ್ಲ, ಊಟ ಕೊಡ್ತೀವಿ. ನಮ್ಮಮ್ಮ ಬೆಳಗ್ಗೆ ಬೇಗ ಎದ್ದು ಅಂತ ಹೇಳ್ತಿದ್ದಾರೆ. ನಾನು ಎದ್ದೋಳಲ್ಲ. ಅದು ಎಲ್ಲ ಬಂದಿದ್ದಾರೆ. ನಾನು ಅಮ್ಮ ಎಲ್ಲ ಬಂದಿದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ಇವಾಗ ಊಟ ಮಾಡ್ತಿದ್ದೀವಿ. ಬೆಳಗಿನ ಮಾಡ್ದೆ. ಗುಡ್ ನೈಟ್ ಗೈಸ್. ಟೈಮ್ ನೋಡಿ ಗೈಸ್, 12:15. ನಾನು ಹೋದ್ಮೇಲೆ ಮನೇಲಿ ಪೂಜೆ ಈ ಥರ ಮಾಡಿದ್ದೀವಿ. 12:15 ಗೈಸ್, 11:45 ಟೈಮು. ನಾನು ಸರಿಯಾಗಿ ನೋಡಲಿಲ್ಲ, ಎಲ್ಲ ಮಲಗಿದ್ದಾರೆ. ಇದು ನಮ್ಮ ಅಮ್ಮ, ಅದು ನಮ್ಮ ಅಜ್ಜಿ ಸುಮ್ಮನೆ ಕೂತಿದ್ದಾರೆ. ಈ ಶಿಷ್ಯ ಗುರಾಯಿಸ್ತಾನೆ ಗೈಸ್. ಬಾಯ್ ಗೈಸ್, ಗುಡ್ ನೈಟ್. ನಾಳೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಗುಡ್ ನೈಟ್. ಸಿಹಿ ಆಲ್ರೆಡಿ ಮಲ್ಕೊಬಿಟ್ಟಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆಲ್ಲ ಸಿಹಿ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ನಾನು ಎದ್ದಾಗ ಆಲ್ರೆಡಿ 8:30 ಆಗಿತ್ತು. ಸಿಹಿನ ಅವರಪ್ಪ ಆಲ್ರೆಡಿ ಸ್ನಾನ ಮಾಡಿಸ್ತಾ ಇದ್ದು. ನಾನು ಎದ್ದೇಳೋದಕ್ಕೂ ನಮ್ಮ ಅಣ್ಣ ಆಲ್ರೆಡಿ ವಿಡಿಯೋ ಆನ್ ಮಾಡಿ ಹಿಡ್ಕೊಂಡು. ಸೊ ನೈಟ್ ವ್ಲಾಗ್ನೇ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಿಹಿ ಆಲ್ರೆಡಿ ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ತಿದ್ದಾರೆ ಗೈಸ್. ಶೇಮ್ ಮಾಡ್ತಾರೆ ಸಿಹಿ. ನಿಂಗೆ ಸಿಹಿಗೆ ರೆಡಿ ಮಾಡಬೇಕು ಗೈಸ್. ಬಾಯ್, ಗುಡ್ ಮಾರ್ನಿಂಗ್. ಎದ್ದ ತಕ್ಷಣ ನಾನು ಕಾಫಿ ಕುಡಿತಿದ್ದಾನೆ ಗೈಸ್. ಇಲ್ಲಿ ನೋಡ್ತಾ ಇದ್ದೀನಿ, ನೋಡಕ್ಕಂದ. ಹಾಯ್ ಮಾಡು.
ಸಿಹಿನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದು ನನಗೆ ಸ್ವಲ್ಪ ಕೆಲಸ ಇತ್ತು, ನೆಲ ಒರೆಸ್ಕೊಡು ಅಂತ ಹೇಳಿದರು ಅಮ್ಮ. ಸರಿ ಅಮ್ಮ ಅಂತೇಳಿ ನೆಲ ಒರೆಸ್ಕೊಡ್ತಾ ಇದ್ದೆ ನಾನು ಕೂಡ. ಇವತ್ತು ದೇವರಿಗೆ ಆರತಿ ಮಾಡಬೇಕಿತ್ತು. ಮೋಹನ್ ಅಣ್ಣರು ಕೂಡ ಸ್ನಾನಕ್ಕೆ ಹೋಗಿದ್ರು. ಅವ್ರು ಬರೋಷ್ಟರಲ್ಲಿ ಅವ್ರಿಗೆ ನೆಲ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಚಿನ್ನಿದ್ದನು 3 ಜನನು ಹರಟೆ ಹೊಡ್ಕೊಂಡು ನೆಲ ಒರೆಸ್ತಾ ಇದ್ದೆ. ನಾನು ಏನೇನೋ ಹೇಳ್ತಾ ಇದ್ರು ಅವ್ರು, ನನಗೆ ಕಾಲು ಎಳಿತಾ ಇದ್ರು. ಟಿಫನ್ ಮಾಡಲ್ಲ ಟಿಫನ್ ಮಾಡ್ರು ಅಮ್ಮಂಗೆ ಹೆಲ್ಪ್ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಬಂದೆ. ಮೋಡ ಆಗಿದ್ದರಿಂದ ನಾನು ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ತಲೆ ಹಾರಲ್ಲ ಅಂತ ಹೇಳ್ಬಿಟ್ಟು ನಾನು ಹೇರ್ ಡ್ರೈಯರಲ್ಲಿ ತಲೆ ಹಾರಿಸ್ಕೊತಾ ಇದ್ದೆ. ಇನ್ನೇನು ಚಿನ್ನೂ ಕೂಡ ಅವಳು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ಲು. ಅವಳು ಬರೋಷ್ಟು ನಾನು ತಲೆ ಹಾರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಲೆ ಹಾರಿಸ್ಕೊತಿದ್ದೆ. ಚಿನ್ನಿ ಮತ್ತು ನಾನು ಇಬ್ಬರು ಸೇರಿ ದೇವರಿಗೆ ಲಾಸ್ಟ್ ಆರತಿ ಮಾಡ್ತಾ ಇದ್ದೀವಿ. ಎಷ್ಟು ದೃಷ್ಟಿ ಆಗಿರುತ್ತೆ ಏನೋ ಅಂತ ಹೇಳ್ಬಿಟ್ಟು ದೇವರಿಗೆ ದೃಷ್ಟಿ ತೆಗಿತಾ ಇದ್ದೀವಿ ಗೈಸ್. ಈ ಆರತಿ ಕೊನೆಯದಾಗಿ ಮಾಡಿದಾಗಲೇ ದೇವರಿಗೆ ಫುಲ್ಲು ಪೂಜೆ ಕಂಪ್ಲೀಟ್ ಆಗೋದು, ದೇವ್ರದ್ದು ಆಗಿರೋ ದೃಷ್ಟಿ ಕೂಡ ಹೋಗೋದು. ಸೊ ಅದಕ್ಕೆ ಮಾಡ್ತಾ ಇದ್ದೀವಿ. ಹನ್ನೆರಡುವರೆ ಆಗಿದೆ ಗೈಸ್. ಇವಾಗ ಸಿಹಿನ ಕರ್ಕೊಬಂದು ಅಮ್ಮನ ಹತ್ರ ಬಿಟ್ಬಿಟ್ಟು ನಾನು ಡ್ಯೂಟಿಗೆ ಹೋಗ್ತೀನಿ. ಇದನ್ನು ಆಲ್ರೆಡಿ ರೆಡಿಯಾಗಿ ಕೂತಿದ್ದಾನೆ. ಮನೆಯಿಂದ ಸ್ವಲ್ಪ ದೂರ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ ಸ್ಕೂಲ್ ಅವ್ರದ್ದು. ನಡ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿತ್ತಾ ಸ್ಕೂಲು? ಹೌ ಇಸ್ ಇಟ್ ಟುಡೇ? Say bye. Come. ಗೈಸ್, ಇವಾಗ ಇವಳನ್ನ ಅಮ್ಮನ ಹತ್ರ ಬಿಟ್ಬಿಟ್ಟು ನನಗೂ ಡ್ಯೂಟಿಗೆ ಲೇಟ್ ಆಗುತ್ತೆ, ಹೋಗ್ತೀನಿ. ಸೊ ಈ ಬ್ಲಾಗ್ನ ನಾನು ಹೀಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಮತ್ತೆ ನೆಕ್ಸ್ಟ್ ಬ್ಲಾಗ್ ಬರೋವರೆಗೂ ವೆಯ್ಟ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬಾಯ್.